ಕುಂದಕಾವ್ಯ ಭಾಗ 2 ಕೃತಿ ಲೋಕಾರ್ಪಣೆಗೆ ಸಂಬಂಧಿಸಿದಂತೆ ಇವತ್ತು ನಾವು ಒಂದು ವಿಶಿಷ್ಟವಾದಂತಹ ಆಶಯವುಳ್ಳ ಒಂದು ವೈಶಿಷ್ಟ್ಯಪೂರ್ಣ ಕೃತಿಯನ್ನ ವಿಮರ್ಶೆಗೆ ಕೈಗೆತ್ತಿಕೊಳ್ಳೋಣ. ಸಾಮಾನ್ಯವಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ತನ್ನದೇ ಆದ ವೈಶಿಷ್ಟ್ಯಪೂರ್ಣ ಅನನ್ಯತೆ ಇದೆ ಎನ್ನುವುದು ಎಲ್ಲರಿಗೂ ತಿಳಿದಿರುವಂತಹ ವಿಷಯ. ಈ ನಿಟ್ಟಿನಲ್ಲಿ ನಾವು ಅವರವರ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ಅವರವರ ವಿಮರ್ಶೆಯ ಪರಿಭಾಷೆಗಳು ಬೇರೆ ಬೇರೆ ಮಜಲುಗಳನ್ನ ಮತ್ತು ರೂಪುರೇಷೆಗಳನ್ನ ಪಡೆಯುತ್ತಾ ಹೋಗ್ತವೆ. ಒಬ್ಬ ಕವಿಯ ಕೈಯಲ್ಲಿ ಒಂದು ಕಲ್ಲನ್ನು ಕೊಟ್ಟರು ಕೂಡ ಅದು ರವಿಯಾಗಿ ಪರಿವರ್ತನೆಯಾಗುವಂತಹ ಸಾಧ್ಯತೆ ಇದೆ. ಅದಕ್ಕಾಗಿ ನಾವು ದಿನಕರ ದೇಸಾಯಿ ಚುಟುಕುಗಳ ಬ್ರಹ್ಮ ಕವಿಯ 4 ಸಾಲುಗಳನ್ನ ಗಮನಾರ್ಹವಾಗಿ ತಕೊಳ್ಳಬೇಕಾಗತ್ತೆ. ಅವರವರ ಮನದಂತೆ ದೃಷ್ಟಿಯೂ ಬೇರೆ, ಅವರವರ ಮನದಂತೆ ದೃಷ್ಟಿಯೂ ಬೇರೆ. ಕವಿಯ ಕಣ್ಣಿಗೆ ಚಂದ್ರ ಹೆಂಡತಿಯ ಮೋರೆ, ಕವಿಯ ಕಣ್ಣಿಗೆ ಚಂದ್ರ ಹೆಂಡತಿಯ ಮೋರೆ. ಚಿಕ್ಕ ಮಕ್ಕಳಿಗೆ ಶಶಿ ಬಾಂದಳದ ಚೆಂಡು, ಚಿಕ್ಕ ಮಕ್ಕಳಿಗೆ ಶಶಿ ಬಾಂದಳದ ಚೆಂಡು. ವಿಜ್ಞಾನಿಗಳಿಗೆಲ್ಲ ಬರಿಕಲ್ಲುಗುಂಡು, ವಿಜ್ಞಾನಿಗಳಿಗೆಲ್ಲ ಬರಿಕಲ್ಲುಗುಂಡು. ಇವತ್ತು ನಾವು ವಿಮರ್ಶೆಗೆ ಆಯ್ಕೆ ಮಾಡಿರುವ ಕಾವ್ಯ ಯಾವುದಂದ್ರೆ ವಿದುಷಿ ಡಾಕ್ಟರ್ ಪಲ್ಲವಿ ಅಶ್ವಥ್ ಕುಮಟ ಅವರ ಕಾಲಚಕ್ರ ಎನ್ನುವಂತಹ ಕವನ. ಸರ್ವರಿಗೂ ತಿಳಿದಿದೆ, ಕಾಲವನ್ನ ತಡೆಯುವಂತಹ ಶಕ್ತಿ ಯಾರಿಗೂ ಇಲ್ಲ. ಅತಳ ವಿತಳ ಸುತಳ ತಳಾತಳ ರಸತಳ ಭೂಲೋಕ ಸ್ವರ್ಗದಂತಹ ಸಪ್ತಲೋಕಗಳಲ್ಲಿ ಕೂಡ ಕಾಲವನ್ನ ತಡಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದ್ರೆ ಕಾಲದ ಜೊತೆಗೆ ಕಾಲು ಹಾಕುವಾಗ, ಹೆಜ್ಜೆ ಹಾಕುವಾಗ ಬದುಕಿನಲ್ಲಿ ಎದುರಾಗುವ ಎಡರು ತೊಡರುಗಳನ್ನ ಮೀರಿ ನಿಲ್ಲುವಂತಹ ಒಂದು ಸಶಕ್ತತೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಭಗವಂತ ಕರುಣಿಸಬೇಕು ಅನ್ನುವಂತಹ ಒಂದು ಆಶಯವನ್ನು ವ್ಯಕ್ತಪಡಿಸುತ್ತಾ ಈಗ ನಾನು ವಿಮರ್ಶೆಗೆ ಕೈಗೆತ್ತಿಕೊಳ್ತಾ ಇದ್ದೇನೆ. ಸಂತಸದಿ ಚೈತನ್ಯ ನೋವಿನಲ್ಲಿ ಮೌನ, ಸಂತಸದಿ ಚೈತನ್ಯ ನೋವಿನಲ್ಲಿ ಮೌನ. ಅಂತೆ ಕಂತೆಗಳಲ್ಲಿ ಬದುಕುವ ಚಿಂತೆ. ಕವಯಿತ್ರಿ ವಿದುಷಿ ಡಾಕ್ಟರ್ ಪಲ್ಲವಿ ಅಶ್ವಥ್ ಕುಮಟ ಅವರು ಹೇಳುವ ಈ ಸಾಲುಗಳು ಎಷ್ಟು ಅರ್ಥಗರ್ಭಿತ ಅನ್ನೋದ್ರ ಬಗ್ಗೆ ನಾವು ಪ್ರಜ್ಞಾಪೂರ್ವಕ ಮನಸ್ಥಿತಿಯಿಂದ, ತೆರೆದ ಮನಸ್ಥಿತಿಯಿಂದ ಇದಕ್ಕೆ ನಾವು ಪ್ರತಿಕ್ರಿಯೆಯನ್ನ ಮಾಡಲೇಬೇಕಾಗತ್ತೆ. ಬದುಕು ಸುಖ ದುಃಖ, ನೋವು ನಲಿವು, ಎಡರು ತೊಡರು, ಏರು ಪೇರುಗಳ ಸಮ್ಮಿಶ್ರಣ. ಪ್ರತಿಯೊಬ್ಬನ ಪಾಲಿಗೂ ಕೂಡ ಒಂದಿಷ್ಟು ಸುಖ, ಒಂದಿಷ್ಟು ಕಷ್ಟ, ಸೂರ್ಯಾಸ್ತಮಾನ, ಸೂರ್ಯೋದಯ ಇವೆಲ್ಲವೂ ಅತಿ ಸಹಜವಾದುದು. ಲೇಖಕಿ ಈ ಆಶಯವನ್ನ ವ್ಯಕ್ತಪಡಿಸುತ್ತಾ ತನ್ನ ಅಂತರಂಗದ ಪುಟಗಳನ್ನ ಹೇಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಎನ್ನುವುದು ಬಹಳ ಮುಖ್ಯ. ಶಿಶುನಾಳ ಶರೀಫರ ತತ್ವಪದಗಳ ಸಾಲಿನಲ್ಲಿ ಕೂಡ ಬದುಕು ಎನ್ನುವುದು ಒಂದು ಸಂತೆ ಅನ್ನುವಂತ ಸಾಲನ್ನ ನಾವು ಗಮನಿಸಿದ್ದೇವೆ. ಪುರಂದರದಾಸರ ಕೀರ್ತನೆಗಳಲ್ಲೂ ಕೂಡ ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಳದಿರಿ, ಹುಚ್ಚಪ್ಪಗಳಿರ ಅನ್ನುವಂತ ಕೀರ್ತನೆಯ ಸಾಲುಗಳನ್ನ ಗಮನಿಸಿದ್ದೇವೆ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎನ್ನುವ ಕನಕದಾಸರ ಕಾಗಿನೆಲೆಯ ಆದಿಕೇಶವನ ನೆನೆಯುತ್ತಾ ಸ್ಫುರಿಸಿದ ಭಾವಗಳನ್ನು ಕೂಡ ನಾವು ಗ್ರಹಿಸಿದ್ದೇವೆ. ಸಂತಸದಿ ಚೈತನ್ಯ ನೋವಿನಲ್ಲಿ ಮೌನ, ಅಂತೆ ಕಂತೆಗಳಲ್ಲಿ ಬದುಕುವ ಚಿಂತೆ. ಇದು ನಾವಿದನ್ನ ವಿಮರ್ಶೆಗೆ ತಗೊಂಡಾಗ ಪೂರ್ವ ಮತ್ತು ಉತ್ತರ ಅವೆರಡು ದಿಕ್ಕುಗಳಲ್ಲ, ಭೂತಕಾಲ ಮತ್ತು ಭವಿಷ್ಯತ್ ಕಾಲ ಈ ಎರಡೂ ಕಾಲಗಳನ್ನ ಜೋಡಿಸುವಂತಹ ಕೇಂದ್ರ ಬಿಂದುವಾಗಿ
ಪ್ರಧಾನ ವಾಹಿನಿಯಾಗಿ, ಮಧ್ಯದ ಒಂದು ಸೇತುವೆಯಾಗಿ ವರ್ತಮಾನ ಕಾಲವಿದೆ. ಸಂತಸ ಬಂದಾಗ ಹಿಗ್ಗುವುದು, ದುಃಖ ಬಂದಾಗ ಕುಗ್ಗುವುದು ಮನುಷ್ಯ ಸಹಜವಾದ ಗುಣ. ಅದಕ್ಕವ್ರು ಹೇಗ್ ಪ್ರತಿಕ್ರಿಯಿಸ್ತಾರಂದ್ರೆ, ಈ ಸಂದರ್ಭದಲ್ಲಿ ನಾವು ವಚನ ಸಾಹಿತ್ಯದ ಒಂದು ಸಾಲನ್ನ ತಕೊಳ್ಬಹುದು. ಸ್ತುತಿ ನಿಂದೆಗೆ ಕಿವುಡನಾಗಿರಬೇಕು, ಸ್ತುತಿ ನಿಂದೆಗೆ ಕಿವುಡನಾಗಿರಬೇಕು, ಪರದನ ಪರಸತಿಗೆ ಅಂಧಕನಾಗಿರಬೇಕು, ಪರದನ ಪರಸತಿಗೆ ಅಂಧಕನಾಗಿರಬೇಕು. ವಾಕಿನಿಂ ಪರಬ್ರಹ್ಮ ನುಡಿಯುವ ಕುತರ್ಕಿಗಳೆಡೆಯಲ್ಲಿ ಮಾಗಿಯ ಕೋಗಿಲೆಯಂತೆ ಮೂಗನಾಗಿರಬೇಕು, ಮಾಗಿಯ ಕೋಗಿಲೆಯಂತೆ ಮೂಗನಾಗಿರಬೇಕು. ಆದ್ರೆ ಮೂಗನಾಗಿ ಬದುಕುವುದು ಬಹಳ ಕಷ್ಟ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎನ್ನುವಂತ ಪಂಚೇಂದ್ರಿಯಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎನ್ನುವ ಭಾವಗಳನ್ನ ಸ್ಫುರಿಸುವ ಈ ಜೀವನದಲ್ಲಿ ಮನುಷ್ಯ ತನ್ನ ಭಾವನೆಗಳನ್ನ ಹತ್ತಿಕ್ಕುವ, ತನ್ನ ಮೋಹಗಳನ್ನ ನಿಯಂತ್ರಿಸುವ, ತನ್ನ ಇಚ್ಛಾಶಕ್ತಿಗೆ ಸ್ಪಂದಿಸುವ ಮತ್ತು ತಡೆಗಟ್ಟುವ ಶಕ್ತಿಯನ್ನ ಹೊಂದುವುದು ಇವತ್ತಿನ ಪ್ರಸ್ತುತ ವಿದ್ಯಮಾನದಲ್ಲಿ ಒಂದು ಸವಾಲು ಅಂತ ನಾವು ಹೇಳ್ಬಹುದು. ಮಳೆಗಾಲದೊಳು ನೀನು ಹಾಡುವುದಿಲ್ಲವೇ, ಕೇಳಿತು ಪಿಕವನು ಬಕವು. ಮಳೆಗಾಲದೊಳು ನೀನು ಹಾಡುವುದಿಲ್ಲವೇ, ಕೇಳಿತು ಪಿಕವನು ಬಕವು. ಕಪ್ಪೆಗಳು ಒಟಗುಟ್ಟುವೆಡೆಯಲ್ಲಿ ಮೌನವೇ ಲೇಸೆಂದು ಹೇಳಿತು ಪಿಕವು. ಎಲ್ಲದಕ್ಕೂ ಒಂದು ಸೀಸನ್ ಅಂತ ಇರ್ತದೆ, ಎಲ್ಲದಕ್ಕೂ ಒಂದು ಚೈತ್ರ ಮಾಸ ಅಂತ ಇರ್ತದೆ, ಪ್ರತಿಯೊಂದಕ್ಕೂ ಒಂದು ಅವಕಾಶ ಅಂತ ಇರ್ತದೆ. ಸೂರ್ಯ ಮುಳುಗಿ ಹೋದನೆಂದು ಯೋಚಿಸುತ್ತಾ ಕುಳಿತುಕೊಂಡರೆ ನಕ್ಷತ್ರಗಳನ್ನು ನೋಡುವ ಅವಕಾಶವನ್ನು ನಾವು ಕಳೆದುಕೊಳ್ಳಬೇಕಾಗುತ್ತದೆ. ಹಾಗಾಗಿ ಬಂದದ್ದನ್ನ ಬಂದಂತೆ ಸ್ವೀಕರಿಸು, ಮುಂದಿನದ್ದನ್ನು ಭಗವಂತನಿಗೆ ವಹಿಸು ಅನ್ನುವಂತ ಆಶಯವನ್ನ ವಿದುಷಿ ಡಾಕ್ಟರ್ ಪಲ್ಲವಿ ಅಶ್ವಥ್ ಅವರ ಈ ಸಾಹಿತ್ಯದ ಸಾಲುಗಳಲ್ಲಿ ನೋಡಬಹುದು. ಹಾಗೆಯೇ ಮುಂದಕ್ಕೆ ಹೋಗ್ತಾ, ಯಾರಿಂದಲೇನಿಲ್ಲ ಯಾರು ನಿಲ್ಲುವರಿಲ್ಲ, ಬಂದ ಮೇಲಿನ ಬಂದ ಬಿಡದ ಸಂಬಂಧ ಅಂತ ಲೇಖಕಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ನನಗೆ ದಾಸ ಸಾಹಿತ್ಯದ ಸಾಲು ನೆನಪಾಗತ್ತೆ. ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ಇದು ವ್ಯಂಗ್ಯ ವಿಡಂಬನೆ ಅಲ್ಲ, ಇದು ಒಂದು ಭಕ್ತಿಯ ಭಾವ. ಯಾಕೆಂದ್ರೆ ಭಗವಂತನನ್ನ ನೀನು ಬೇಡ, ನಿನ್ನ ಹಂಗೇ ಬೇಡ ಅನ್ನುವಂತ ದಾಸರು ನಿನ್ನ ನಾಮದ ಬಲ ನನ್ಗೆ ಬೇಕು ಅಂತ ಹೇಳಿದ್ದಾರೆ ಅಂದ್ರೆ ಅದರ ಹಿಂದಿರುವಂತಹ ತಾತ್ಪರ್ಯವನ್ನ ನಾವು ಗುರುತಿಸ್ಬೇಕು. ಭಗವಂತ ನೀನು ನನಗೆ ಬೇಕು, ನಿನ್ನ ಕೃಪೆ ಮತ್ತು ಆಶೀರ್ವಾದಕ್ಕಾಗಿ ನಾನು ಕಾಯುತ್ತಿರುತ್ತೇನೆ ಅನ್ನುವಂತಹ ಒಂದು ನಿರೀಕ್ಷೆಯನ್ನ ಗಮನಿಸ್ತೇವೆ. ಅಂತಹುದೇ ಆಶಯವನ್ನ ನಾವು ನೋಡ್ಬೋದು. ಸಮಾಜ ಎನ್ನುವುದು ನಿಂತ ನೀರಲ್ಲ, ಸದಾ ಚಲನಶೀಲವಾದದ್ದು, ಯಾವಾಗ್ಲೂ ಪ್ರವಹಿಸ್ತಾ ಇರುವಂಥದ್ದು. ಯಾರು ಬರ್ಲಿ, ಯಾರು ಹೋಗ್ಲಿ, ಯಾರು ಜನನವನ್ನ ಪಡೆಯಲಿ ಅಥವಾ ಯಾರು ಅಸ್ತಂಗತರಾಗಲಿ, ಸದಾ ಕ್ರಿಯಾಶೀಲವಾಗಿ ನಡೆಯುವಂತಹ ನಿರಂತರ ಪ್ರಕ್ರಿಯೆ. ಇಲ್ಲಿ ನಾವು ಏನನ್ನ ಸಂಪಾದಿಸುತ್ತೇವೆ, ಎಷ್ಟನ್ನ ಸಂಪಾದಿಸುತ್ತೇವೆ ಮತ್ತು ಎಷ್ಟನ್ನ ಸಂಗ್ರಹಿಸ್ತೇವೆ, ಮತ್ತೆ ನಮ್ಮ ಮುಂದಿನ ತಲೆಮಾರಿಗೆ ಎಷ್ಟು ಉಳಿಸ್ತೇವೆ ಅನ್ನುವುದು ಮುಖ್ಯ ಅಲ್ಲ. ನಾವು ಯಾವ ಪುಣ್ಯ ಕರ್ಮಗಳನ್ನ ಮಾಡ್ತೇವೆ, ಎಷ್ಟು ಭಕ್ತಿ ಭಾವದಲ್ಲಿರ್ತೇವೆ, ಎಷ್ಟು ವಿನಯಶೀಲರಾಗಿ ಬದುಕುತ್ತೇವೆ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಸತ್ಕರ್ಮಗಳನ್ನು ಯಾವುದನ್ನ ಬಿಟ್ಟು ಉಡುಗೊರೆಯಾಗಿ ಕೊಟ್ಟು ಹೋಗ್ತೇವೆ ಅನ್ನುವುದು ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ನೆನಪಾಗುವಂತಹ ಒಂದು ಕವನದ ಸಾಲು ಯಾವುದಂದ್ರೆ, GS ಶಿವರುದ್ರಪ್ಪನವರ ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಮೋಡ ಕಟ್ಟೀತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಮಳೆ ಸುರಿದೀತು ಹೇಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ, ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ, 4 ದಿನದ ಈ ಬದುಕಿನಲ್ಲಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯದಂತ ಅರಿಷಡ್ ವರ್ಗಗಳು, ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ಭಯಾನಕ, ಭೀಭತ್ಸ, ಅದ್ಭುತ, ಶಾಂತ, ವೀರ ಎನ್ನುವ ನವರಸಗಳು, ಇವೆಲ್ಲವುಗಳ
ಮುಂಜಾನೆಯಿಂದ ರಾತ್ರಿಯ ತನಕ ಭಾವಗಳಲ್ಲಿ ಸಿಲುಕಿರುವ ನಾವು ಭಕ್ತಿ ಭಾವಗಳಿಗೆ ಎಷ್ಟು ಆದ್ಯತೆ ಕೊಡ್ತೇವೆ ಎನ್ನುವುದು ನಮಗೆ ನಾವು ಹಾಕಿಕೊಳ್ಳುವಂತ ಪ್ರಶ್ನೆ. ಇವತ್ತು ನಮ್ಮ ದುರಾಲೋಚನೆಗಳ ಮೇಲೆ ನಾವು ಯುದ್ಧವನ್ನ ಸಾರಬೇಕಿದೆ, ನಮ್ಮ ದುರ್ಭಾವಗಳ ಮೇಲೆ ಕಡಿವಾಣ ಹಾಕಬೇಕಿದೆ. ಈ ನಿಟ್ಟಿನಲ್ಲಿ ಈ ಕಾಲಚಕ್ರ ಎನ್ನುವ ಕವನ ವಿದುಷಿ ಡಾಕ್ಟರ್ ಪಲ್ಲವಿ ಅಶ್ವಥ್ ಕುಮಟಾ ಅವರ ಒಂದು ಅದ್ಭುತವಾದ ಚಿಂತನೆ. ಯಾಕೆಂದ್ರೆ ನಿಜವಾಗಿಯೂ ಕೂಡ ಇವತ್ತಿನ ಕಾಲಘಟ್ಟದಲ್ಲಿ ಇಂತಹ ಕವನಗಳು ಬರಬೇಕು. ಇದು ಮಾತ್ರ ಮುಂದಿನ ಯುವ ಕವಿಗಳಿಗೆ, ಬರಹಗಾರರಿಗೆ ಸ್ಫೂರ್ತಿಯಾಗುವುದರಲ್ಲಿ ನಿಸ್ಸಂಶಯ. ಈ ನಿಟ್ಟಿನಲ್ಲಿ ಇವರಿಂದ ಇನ್ನಷ್ಟು ಹೊಸ ಹೊಸ ಚಿಂತನೆಗಳು, ಸಮಾಜಮುಖಿ ವಿಚಾರಧಾರೆಗಳು, ಒಂದಿಷ್ಟು ಸಾಹಿತ್ಯಿಕ ಆಲೋಚನೆಗಳು ಹೊರಹೊಮ್ಮಲಿ, ಇನ್ನೂ ಹೆಚ್ಚು ಹೆಚ್ಚು ಅವರು ಬರವಣಿಗೆಯಲ್ಲಿ ತೊಡಗಿಕೊಳ್ಳುವಂತಾಗಲಿ. ಕುಂದಕಾವ್ಯ ಭಾಗ 2 ಮಾತ್ರವಲ್ಲ, ಇನ್ನೆಷ್ಟು ಸಾಹಿತ್ಯಿಕ ಅವಕಾಶಗಳಿವೆಯೋ ಅವುಗಳೆಲ್ಲ ಅವರನ್ನ ಅರಸಿ ಬರಲಿ, ಅಭಿನಂದಿಸಲಿ ಅಂತ ಅವರಿಗೆ ಮತ್ತೊಮ್ಮೆ ಶುಭವನ್ನ ಹಾರೈಸುತ್ತಾ ಈ ವಿಮರ್ಶೆಯನ್ನ ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತೇನೆ. ಧನ್ಯವಾದಗಳು. ನಮಸ್ತೆ.